ಭಾರತವು ಸರ್ವಶಾಸ್ತ್ರಗಳಲ್ಲಿ ಕೂಡ ಉತ್ತಮ ಅಂತ ಹೇಳುತ್ತೆ ಅಂತಂದ್ರೆ ಸತ್ಯಂ ಅಂತಂದ್ರೆ ಅರ್ಧಾಂಗಿಕ. ವಿಚಾರ್ಯೇಷು ಶಾಸ್ತ್ರೇಷು ತದಿತ್ಯ ವಿರೋಧ. ಹಾಗಾದ್ರೆ ಬ್ರಹ್ಮಮೀಮಾಂಸಾ ಶಾಸ್ತ್ರ ಸರ್ವಶಾಸ್ತ್ರಗಳಲ್ಲಿ ಉತ್ತಮ ಅಂತ ಹೇಳಿದಿರಿ, ಭಾರತ ಸರ್ವೋತ್ತಮ ಅಂತ ಶಾಸ್ತ್ರಗಳಲ್ಲಿ ಉತ್ತಮ ಅಂತ ಹೇಳ್ತಾ ಇದೆ. ಮತ್ತೆ ಇವೆರಡಕ್ಕೂ ವಿರೋಧ ಬಂತಲ್ಲ ಅಂತಂದ್ರೆ ಸತ್ಯಂ ಅಂತ ಅರ್ಧಾಂಗೀಕಾರವನ್ನ ಸುಧಾಕಾರರು ಹೇಳ್ತಾ ಇದ್ದಾರೆ. ಏನಂತ? ವಿಚಾರ್ಯೇಷು ಶಾಸ್ತ್ರೇಷು ತದಿತ್ಯ ವಿರೋಧ. ನಿರ್ಣಯ ಶಾಸ್ತ್ರಗಳಲ್ಲಿ ಆ ಭಾರತ ಉತ್ತಮ ಎಂಬುದಾಗಿ ಇಲ್ಲಿ ಹೇಳಿದರು. ಇಲ್ಲಿ ನಿರ್ಣಯ ಮತ್ತು ನಿರ್ಣಾಯಕ ಎಂಬುದಾಗಿ ವಿಭಾಗಗಳನ್ನು ಮಾಡಿಕೊಂಡು ನಿರ್ಣಾಯಕ ಶಾಸ್ತ್ರ ಬ್ರಹ್ಮಮೀಮಾಂಸಾ ಶಾಸ್ತ್ರ, ನಿರ್ಣಯ ಶಾಸ್ತ್ರ ಮಹಾಭಾರತ. ಆದ್ದರಿಂದ ನಿರ್ಣಯ ನಿರ್ಣಾಯಕ ಭೇದದಿಂದ ಉಭಯಕ್ಕೂ ಕೂಡ ಅಂಬೋದಿದೆ, ಯಾವ ವಿರೋಧವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಭಾರತಂ ಸರ್ವಶಾಸ್ತ್ರೇಷು ಉತ್ತಮಂ ಉಚ್ಯತೆ ವಿಚಾರ್ಯೇಷು ಸತ್ಯಂ ವಿಚಾರ್ಯೇಷು ಶಾಸ್ತ್ರೇಷು ಭಾರತಂ ಇತಿ ಅಂತ ಪರಿಮಳಕಾರರು ಪ್ರತೀಕರಣ ಮಾಡ್ತಾ ಭಾರತಂ ಸರ್ವಶಾಸ್ತ್ರೇಷು ಭಾರತೇಕೀತಿ ಕಾವರ ಇತ್ಯಾದಿನ ಉಕ್ತ ಭಾರತೋತ್ತಮತ್ವ ವಿರೋಧಂ ಆಶಂಕ್ಯ ನಿರಾಹ ಅನ್ವಿತಿ. ಈ ಪ್ರಮಾಣದಲ್ಲಿ ಭಾರತ ಸರ್ವಶಾಸ್ತ್ರಗಳಲ್ಲಿ ಉತ್ತಮವಾದದ್ದು, ಆ ಭಾರತದಲ್ಲಿ ಗೀತಾ ಅನ್ನುವಂಥದ್ದು ಉತ್ತಮವಾದದ್ದು. ಅದು ಅದೇ ಹೀಗೆ ಹೇಳುತ್ತೆ ಈ ಪ್ರಮಾಣ. ಇತ್ಯಾದಿನ ಉಕ್ತ ಭಾರತೋತ್ತಮತ್ವ ವಿರೋಧಂ ಆಶಂಕ್ಯ ನಿರಾಹ. ಭಾರತೋತ್ತಮತ್ವ ಅನ್ನುವಂಥದ್ದನ್ನ ಹೇಳಿ ಅದಕ್ಕೆ ವಿರೋಧವನ್ನು ಆಶಂಕ ಮಾಡಿ ನಿರಾಕರಣೆ ಮಾಡ್ತಾರೆ. ನನ್ನ ಇತ್ಯಾದಿ ನಾನು ಅಸ್ಯ ಸರ್ವಶಾಸ್ತ್ರೋತ್ತಮತ್ವೇ ಭಾರತಸ್ಯ ಸರ್ವೋತ್ತಮತ್ವ ಪ್ರತಿಪಾದಕ ವಚನ ವಿರೋಧ ಇತಿ ಶಂಕತೆ ನನ್ವಿಧಿ. ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ಸರ್ವೋತ್ತಮತ್ವ ಅಂತ ಹೇಳಿದ್ರೆ ಭಾರತಸ್ಯ ಸರ್ವೋತ್ತಮತ್ವ ಪ್ರತಿಪಾದಕ ವಚನಗಳಿಗೆ ವಿರೋಧ ಬರುತ್ತಲ್ಲ. ಯಾವುದು? ಭಾರತಂ ಸರ್ವಶಾಸ್ತ್ರೇಷು ವಚನಗಳಿಗೆ ವಿರೋಧ ಬರುತ್ತಲ್ಲ ಅಂತ ಆಶಂಕ ಮಾಡ್ತಾರೆ. ವಿಚಾರ್ಯೇಷು ಇತಿ ನಿರ್ಣಯೇಷು ಭಾರತಸ್ಯ ನಿರ್ಣಾಯಕೇಷು ಚಾಸ್ಯ ಉತ್ತಮತ್ವಂ ಇತಿ ನ ಕಶ್ಚಿತ್ ವಿರೋಧ. ನಿರ್ಣಯಗಳಲ್ಲಿ ಭಾರತಕ್ಕೆ ಉತ್ತಮತ್ವ, ನಿರ್ಣಾಯಕಗಳಲ್ಲಿ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ಉತ್ತಮತ್ವ. ಆದ್ದರಿಂದ ಯಾವ ವಿರೋಧವೂ ಇಲ್ಲ. ವಿಚಾರ್ಯ ಶಾಸ್ತ್ರ ಅಂತಂದ್ರೆ ನಿರ್ಣಯ ಶಾಸ್ತ್ರ, ನಿರ್ಣಯತವ್ಯ ಶಾಸ್ತ್ರ, ನಿರ್ಣಯತವ್ಯಾರ್ಥ ಶಾಸ್ತ್ರ. ನಿರ್ಣಾಯಕ ಶಾಸ್ತ್ರ ಅಂದ್ರೆ ವಿಚಾರಕ ಶಾಸ್ತ್ರ ಅಂತ ಇಲ್ಲಿ ನಾವು ವಿಭಾಗಗಳನ್ನು ಮಾಡ್ಕೊಳ್ತೀವಿ. ಇಲ್ಲಿ ನಿರ್ಣಯ ಅಂತ ಅಂದ್ರಲ್ಲ, ಅಲ್ಲಿ ವ್ಯುತ್ಪತ್ತಿ ನಿರ್ಣೀಯತೆ ಅನೇನ ಇತಿ ನಿರ್ಣಯ. ನಿರ್ಣಯಿತುಂ ಯೋಗ್ಯಃ ನಿರ್ಣಯಃ ಅಲ್ಲ ಸ್ವಾಮಿ. ನಿರ್ಣೀಯತೆ ಅನೇನ ಇತಿ ನಿರ್ಣಾಯಕಃ ಭವತಿ. ನೋಡಿಲಿ, ನಿರ್ಣಯ ಅಂತಂದ್ರೆ ನಿರ್ಣೀಯತೆ ಅನೇನ ಇತಿ ನಿರ್ಣಯ ಅಂತಂದ್ರೆ ನಿರ್ಣಾಯಕ. ಅಭಿಪ್ರಾಯ ನಿರ್ಣಾಯಕ ಅಂದ್ರೆ ಅನೇನ ಅಂತ ಹೇಳಿದ್ರೆ ನಿರ್ಣಾಯಕ. ಅನೇನ ಶಾಸ್ತ್ರೇಣ ಅಥವಾ ಅನೇನ ಗ್ರಂಥೇನ ನಿರ್ಣಾಯಕ. ಕಂಬಾಲೂರು ರಾಮಚಂದ್ರ ತೀರ್ಥರ ಟಿಪ್ಪಣಿ ವಿಚಾರ್ಯೇಷು ಇತಿ ನಿರ್ಣೇತವ್ಯಾರ್ಥೇಷು ಶಾಸ್ತ್ರೇಷು ಭಾರತಸ್ಯ ಉತ್ತಮತ್ವೇಪಿ ನಿರ್ಣಾಯಕೇಷು ಬ್ರಹ್ಮಸೂತ್ರಾಣಾಮೇ ಉತ್ತಮತ್ವಂ ಉಚ್ಯಮಾನಂ ನ ವಿರುದ್ಧಮಿತಿ ಭಾವಃ. ನಿರ್ಣೇತವ್ಯ ಶಾಸ್ತ್ರಗಳಲ್ಲಿ ಭಾರತಕ್ಕೆ ಉತ್ತಮತ್ವ ಇದ್ದರೂ ಕೂಡ ನಿರ್ಣಾಯಕ ಶಾಸ್ತ್ರಗಳಲ್ಲಿ ಬ್ರಹ್ಮಸೂತ್ರಗಳಿಗೇನೆ ಉತ್ತಮತ್ವ ಎಂಬುದಾಗಿ ಉಚ್ಯಮಾನಕ್ಕೆ ಏನು ವಿರೋಧವೂ ಇಲ್ಲ. ಶ್ರೀನಿಧಿ ತೀರ್ಥರ ವ್ಯಾಖ್ಯಾನ ವಿಚಾರ್ಯೇಷು ಇತಿ ನಾನು ನಿರ್ಣಯ ಸರ್ವಶಾಸ್ತ್ರಾಣಾಂ ಭಾರತಂ ಪರಿಕೀರ್ತಿತಂ ಇತಿ ಭಾರತಸ್ಯಾಪಿ ನಿರ್ಣಾಯಕತ್ವ ಮುಚ್ಯತೆ. ಇವಾಗ ನೀವೇನು ಹೇಳಿದ್ರಿ? ನಿರ್ಣಯೇಷು ತದಿತ್ಯ ವಿರೋಧ ಅಂತ ಅಂದ್ರಲ್ಲ. ಇವಾಗ ಇದು ನಿರ್ಣಾಯಕವಾಯ್ತಲ್ಲ. ಏನು ನಿರ್ಣಯ ಸರ್ವಶಾಸ್ತ್ರಾಣ ಭಾರತಂ ಪರಿಕೀರ್ತಿತಂ, ಸರ್ವಶಾಸ್ತ್ರಗಳ ನಿರ್ಣಾಯಕವಾದದ್ದು ಭಾರತ ಅಂತ ಇದೆ. ಆದ ಕಾರಣ ಭಾರತಕ್ಕೆ ಕೂಡ ನಿರ್ಣಾಯಕತ್ವ ಬಂತಲ್ಲ ಅಂತಂದ್ರೆ ಸತ್ಯಂ. ಯಥಾ ಬ್ರಹ್ಮಸೂತ್ರಾಣ ನ ತಥಾ ತಸ್ಯ. ಬ್ರಹ್ಮಸೂತ್ರಗಳಿಗೆ ಯಾವ ರೀತಿಯಾಗಿ ನಿರ್ಣಾಯಕತ್ವ ಇದೆಯೋ ಆ ರೀತಿಯಾಗಿ ಏನಪ್ಪ ಭಾರತಕ್ಕೆ
ಯಾವ ರೀತಿಯಾದ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ಯಾವ ರೀತಿಯಾದ ನಿರ್ಣಾಯಕತ್ವ, ಭಾರತಕ್ಕೆ ಯಾವ ರೀತಿಯಾದ ನಿರ್ಣಾಯಕತ್ವ ಅಂತಂದ್ರೆ ಭಾರತ ದೃಷ್ಟಾಂತ ಪ್ರದರ್ಶನ ಮುಖೇನ ನಿರ್ಣಾಯಕತ್ವ. ಭಾರತದಲ್ಲಿ ದೃಷ್ಟಾಂತ ಪ್ರದರ್ಶನ ಪೂರ್ವಕವಾಗಿ ನಿರ್ಣಾಯಕತ್ವ ಇದೆ. ಸೂತ್ರೇಶು ಪುನಃ ಪ್ರತಿವೇದಂ ಪ್ರತಿಶಾಖಂ ಪ್ರತೀಕಗ್ರಹಣ ಪುರಸ್ಸರಂ ಉಪಕ್ರಮಾದಿ ಚಿಂತನೇನ ಇತಿ ಸ್ಮೃತ್ಯಧಿಕರಣೆ ವೇದ ವೇದಾನುಸಾರಿ ಪೌರುಷೇಯ ಗ್ರಂಥ ಪ್ರಾಮಾಣ್ಯಸ್ಯ ವಿಚಾರಿತತ್ವಾತ್ ಭಾರತಾದೀನಾಂ ವಿಚಾರ್ಯತ್ವಂ ಇತಿ ಜ್ಞೇಯಂ. ಏನಾಯಿತು? ಈಗ ಭಾರತದಲ್ಲಿ ದೃಷ್ಟಾಂತ ಪ್ರದರ್ಶನ ಮುಖದಿಂದ ಸೂತ್ರಗಳಲ್ಲಿ ಪುನಃ ಪ್ರತಿವೇದಂ ಪ್ರತಿಶಾಖಂ ಪ್ರತೀಕ ಗ್ರಹಣ ಪುರಸ್ಸರಂ ಪ್ರತಿವೇದ ಪ್ರತಿ ಶಾಖಾ ಪ್ರತೀಕ ಗ್ರಹಣ ಪುರಸ್ಸರವಾಗಿ ಉಪಕ್ರಮಾದಿ ಚಿಂತನದಿಂದ ನಿರ್ಣಾಯಕತ್ವ ಉಂಟು ಎಂಬುದಾಗಿ ಸ್ಮೃತ್ಯಧಿಕರಣ ಬ್ರಹ್ಮಮೀಮಾಂಸಾ ಶಾಸ್ತ್ರದ 2ನೇ ಅಧ್ಯಾಯದ 1ನೇ ಪಾದದ 1ನೇ ಅಧಿಕರಣ ಸ್ಮೃತ್ಯಧಿಕರಣ. ಆ ಸ್ಮೃತ್ಯಧಿಕರಣದಲ್ಲಿ ವಿಚಾರ್ಯತ್ವವನ್ನೇ ಸಮರ್ಥನೆ ಮಾಡಿದೆ. ವೇದ ವೇದಾನುಸಾರಿ ಪೌರುಷೇಯ ಗ್ರಂಥ ಪ್ರಾಮಾಣ್ಯಸ್ಯ ವಿಚಾರಿತತ್ವ. ವೇದ ತದನುಸಾರಿಯಾದಂತಹ ಸಮಸ್ತ ಪೌರುಷೇಯ ಗ್ರಂಥಗಳ ಪ್ರಾಮಾಣ್ಯ ಎಂಬುದು ವಿಚಾರಿಸಲ್ಪಟ್ಟಿದೆ. ಭಾರತಾದೀನಾಂ ವಿಚಾರ್ಯತ್ವಂ ಇತಿ ಜ್ಞೇಯಂ. ಭಾರತಾದಿಗಳಿಗೆ ವಿಚಾರ್ಯತ್ವ, ಚಾರಕತ್ವ ಇಲ್ಲ, ವಿಚಾರ್ಯತ್ವ ಅಂದ್ರೆ ನಿರ್ಣಯತ್ವವಾದಂತೆ ಆಯ್ತು, ಹೊರತು ನಿರ್ಣಾಯಕ ಅಲ್ಲ. ಹಿಂದಿನ ವಾಕ್ಯದಲ್ಲಿ ನಿರ್ಣಾಯಕ ಅಂತ ಹೇಳಿದಾರೆ, ಅದಕ್ಕೆ ಹೇಳಿದಲ್ಲ. ಈ ಅಭಿಪ್ರಾಯದಲ್ಲಿ ನಿರ್ಣಯತ್ವ. ಯದಿ ಪ್ರಾಮಾಣ್ಯ ಸತ್ಯ ಆರಂಭ ಮುಂದಿನ ವಾಕ್ಯಕ್ಕೆ ಸಂಬಂಧಪಟ್ಟಿದ್ದು. ವಾಕ್ಯಾರ್ಥ ಚಂದ್ರಿಕಾದಲ್ಲಿ ನಾನು ಶ್ರುತ್ಯನುಮಾನಾಭ್ಯಾಂ ಅಸ್ಯೈವ ಪ್ರಮಾಣತಮತ್ವೇ ಭಾರತಸ್ಯ ಸರ್ವೋತ್ತಮತ್ವೋಕ್ತಿ ಯಾಹನ್ಯತಾ ಇತಿ ಶಂಕತೆ ನನ್ವಿತಿ. ಶ್ರುತಿ ಅನುಮಾನ ಇವುಗಳಿಂದ ಅಸ್ಯೈವ ಪ್ರಮಾಣತಮತ್ವೇ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ಪ್ರಮಾಣತಮತ್ವ ಎಂಬುದು ಇರುವಾಗ ಭಾರತಸ್ಯ ಸರ್ವಶಾಸ್ತ್ರೇಷು ಉತ್ತಮತ್ವೋಕ್ತಿ ವ್ಯಾಹನ್ಯತೆ, ಅದಕ್ಕೆ ಇದು ವಿರುದ್ಧವಾಗುತ್ತೆ ಆಶಂಕ ಮಾಡ್ತಾರೆ. ನಮ್ಮ ಇತ್ಯಾದಿ ಪಂಕ್ತಿಯಿಂದ ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಪ್ರಮಾಣಂ ಅನೇನ ಅನುಕರೋತಿ, ಇದನ್ನು ಅನುಕರಿಸುತ್ತೆ. ಸ್ವೇ ವಿದ್ಯೆ ವೇದವೇ ಇತಿ ಶ್ರುತೌ ಋಗಾದಿಪದೋಪಲಕ್ಷಿತ ಅಶೇಷಶಾಸ್ತ್ರಾಣಾಂ ಅಪರವಿದ್ಯಾತ್ವಂ ಉಕ್ತ್ವಾ ಅನುಗ್ರಾಹಕತ್ವೇನ ಅಸ್ಯೈವ ಪರವಿದ್ಯಾತ್ವೇನ ಉಕ್ತ್ಯ ಲಿಂಗತ್ರಯಾವಚಿತತ್ವರೂಪಸ್ಯ ಮಹತ್ವಸ್ಯ ಅತ್ರೈವ ಸಂಭವೇನ ಅಸ್ಯೈವ ಶಾಸ್ತ್ರಸ್ಯ ಭಾರತಾಪೇಕ್ಷೆಯ ಉತ್ತಮತ್ವೇಪಿ ಭಾರತಸ್ಯ ಉತ್ತಮತ್ವೋಕ್ತಿಃ ನಿರ್ಣೇತವ್ಯಾಂತರಾಪೇಕ್ಷೆಯ ಇತಿ ಸಂಕೋಚಯಿತವ್ಯ ಇತ್ಯಾಹ ಸತ್ಯಮಿತಿ. ಏನಂತ ಅಂತಂದರೆ ದ್ವೇ ವಿದ್ಯೆ ವೇತವ್ಯ ಎಂಬುವಂತಹ ಶ್ರುತಿಯಲ್ಲಿ ಋಗಾದಿಪದೋಪಲಕ್ಷಿತ ಅಶೇಷಶಾಸ್ತ್ರಾಣಾಂ ಅಪರವಿದ್ಯಾತ್ವಂ ಉಕ್ತ್ವಾ ಋಗಾದಿಪದೋಪಲಕ್ಷಿತವಾದ ಸಮಸ್ತ ಶಾಸ್ತ್ರಗಳನ್ನು ಅಪರವಿದ್ಯಾ ಅಂತ ಹೇಳಿ ಅನುಗ್ರಾಹಕತ್ವೇನ ಅಸ್ಯೈವ ಪರವಿದ್ಯಾತ್ವೇನ ಉಕ್ತ್ಯ. ಈ ಅನುಗ್ರಾಹಕತ್ವೇನ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೇನೆ ಪರವಿದ್ಯಾತ್ವ ಎಂಬುದಾಗಿ ಹೇಳಿದ್ರಿಂದ ಲಿಂಗತ್ರಯಾವಚಿತತ್ವ ರೂಪಸ್ಯ ಮಹತ್ವಸ್ಯ ಅತ್ರೈವ ಸಂಭವ. ಲಿಂಗತ್ರಯಾವಚಿತವಾದಂತಹ ಯಾವುದು? ಲಿಂಗತ್ರಯಾವಚಿತ ಪ್ರಾಮಾಣ್ಯ ಎಂಬುದು ಲಿಂಗತ್ರಯಾವಚಿತತ್ವ ರೂಪ ರೂಪಸ್ಯ ಮಹತ್ವಸ್ಯ ಅತ್ರೈವ ಸಂಭವೇನ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ಸಂಭವಿಸುತ್ತಾದ್ರಿಂದ ಅಸ್ಯೈವ ಶಾಸ್ತ್ರಸ್ಯ ಭಾರತಾಪೇಕ್ಷೆ ಉತ್ತಮತ್ವೇಪಿ ಎಲ್ಲ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರ ಏನೇ ಭಾರತಾಪೇಕ್ಷೆ ಉತ್ತಮವಾದದ್ದು. ಭಾರತಸ್ಯ ಉತ್ತಮೋಕ್ತಿ ನಿರ್ಣೇತವ್ಯಾಂತರಾಪೇಕ್ಷೆಯ ನಿರ್ಣೇತವ್ಯವಾದಂತಹ ಇತರ ಶಾಸ್ತ್ರ ಅಪೇಕ್ಷೆ ಭಾರತಸ್ಯ ಉತ್ತಮತ್ವ ಎಂಬುದಾಗಿ ಸಂಕೋಚಯಿತವ್ಯ ಇತ್ಯಾಹ ಸತ್ಯಮಿತಿ. ವಾಕ್ಯಾರ್ಥ ರತ್ನಮಾಲಾದಲ್ಲಿ ಉಭಯೋಶ್ಚ ಸರ್ವೋತ್ತಮ ಪ್ರಾಮಾಣ್ಯಂ ವಿರುದ್ಧಮಿತಿ ಭಾವ. ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೂ ಭಾರತಕ್ಕೂ ಎರಡಕ್ಕೂ ಕೂಡ ಸರ್ವೋತ್ತಮ ಪ್ರಾಮಾಣ್ಯ ಎಂಬುದು ಏನಾಗುತ್ತೆ? ವಿರುದ್ಧಮಿತಿ ಭಾವ. ವಿಚಾರ್ಯೇಷು ತದಿತ್ಯುಕ್ತ್ಯ ವಿಚಾರಕೇಶು ಸೂತ್ರಂ ಉತ್ತಮಂ ಇತ್ಯೇವ ಪ್ರಾಪ್ತ್ಯ ವಿಚಾರ್ಯೇಷು
ವಿಚಾರಕೇಶು ಸೂತ್ರಂ ಉತ್ತಮೋತ್ತಮ ಪ್ರಾಪ್ತ್ಯ ಭಾರತೋತ್ತಮತಾ ಸೂತ್ರಸ್ಯ ನ ಸಿದ್ಧ್ಯತಿ ಇತ್ಯತಃ ಪದವಿಪ್ರಾಯಂ ಆಹ ದ್ವೇ ವಿದ್ಯೆ. ಆವಾಗ ಭಾರತಕ್ಕೆ ಉತ್ತಮತ್ವ ಎಂಬುದೇ ಸಿದ್ಧಿಸೋದಿಲ್ಲ ಅಂದ್ರೆ ಅಭಿಪ್ರಾಯವನ್ನು ಹೇಳ್ತಾರೆ. ದ್ವೇ ವಿದ್ಯೆ ಅಸ್ಯಶಾಸ್ತ್ರಸ್ಯ ಭಾರತಾಪೇಕ್ಷೆಯ ಉತ್ತಮತ್ವೋಪಪಾದನಾಯ ಋಗಾದಿ ಇತ್ಯಾದಿ. ಹಾ ಆಯ್ತಲ್ಲ ಪ್ರಶ್ನೆ ಮಾಡಿದ್ರೆ ಅಲ್ಲಿ ಅವಾಗ ಏನಾಯ್ತು ವೇದಾನುಸಾರಿ ಏನು ವೇದ ಋಗಾದಿಪದೋಪಲಕ್ಷಿತ ಅಶೇಷ ಶಾಸ್ತ್ರಾಣಾಂ ಅಪರ ವಿದ್ಯಾತ್ವೇನ ಅನುಗ್ರಾಹಕತ್ವೇನ ಅಸ್ಯೈವ ಉತ್ತಮತ್ವ ಪ್ರಾಪ್ತ್ಯ. ಸತ್ಯವ್ರತರ ವ್ಯಾಖ್ಯಾನದಲ್ಲಿ ವಿಚಾರ್ಯೇಷು ಶಾಸ್ತ್ರೇಷು ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮಪಬ್ರಹ್ಮೇದಿತ್ಯತ್ರ ಭಾರತಸ್ಯ ನಿರ್ಣಾಯಕತ್ವೋಕ್ತಾವಪಿ. ಇಲ್ಲಿ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮಪಬ್ರಹ್ಮೇ ಅಂತ ಅಲ್ಲಿ ಹೇಳಿರೋದ್ರಿಂದ ಭಾರತಸ್ಯ ನಿರ್ಣಾಯಕತ್ವೋಕ್ತಾವಪಿ ನಿರ್ಣಾಯಕತ್ವ ಅಂತ ಹೇಳಿದ್ರು ಕೂಡ ಯುಕ್ತಿಭಿ ಅನಿರ್ಣಾಯಕತ್ವ ಅದು ವಿಚಾರ್ಯ ತುಲ್ಯತ್ವಮೇವ ಇದು ಭಾವ. ಯುಕ್ತಿಗಳಿಂದ ಅಲ್ಲಿ ವಿಚಾರ ಮಾಡೋದಿಲ್ಲ. ಆದ್ದರಿಂದ ವಿಚಾರ್ಯ ತುಲ್ಯತ್ವ ನಾಮ ತದ್ಭಿನ್ನತ್ವ ತಗ್ಗದ ಭೂಯೋ ಧರ್ಮೋತ್ತರ ರೂಪವಾದಂತಹದ್ದು. ನ ವಿರೋಧ ಇತಿ ಭಾರತಂ ಸರ್ವವೇದ ವಿಚಾರ ತುಲ್ಯ ಅಭಿಪ್ರಾಯ ವಿಚಾರ ಅಂದ್ರೆ ಏನು ವಿಚಾರಕವಲ್ಲ. ನ ವಿರೋಧ ಇತಿ ಭಾರತಂ ಸರ್ವವೇದಾಶ್ಚ ಇತ್ಯಾದಿನ ವಿಶೇಷ. ಯಾವುದರಿಂದ ವಿರೋಧ ಬರಲ್ಲ? ಭಾರತಂ ಸರ್ವವೇದಾಶ್ಚ ಪುರಾಮಾರೋಪಿತ ಪುರ ಇತ್ಯಾದಿ ಪ್ರಮಾಣಗಳು ಇದೆಯಲ್ಲ. ಸರ್ವವೇದಾಶ್ಚ ಎಲ್ಲವೂ ಕೂಡ ಅಲ್ಲಿ ಒಂದು ಕಡೆಗೆ ಎಲ್ಲ ಶಾಸ್ತ್ರಗಳು ಎಲ್ಲ ವೇದಗಳು, ಇನ್ನೊಂದು ಕಡೆಗೆ ಭಾರತ ಇದನ್ನಿಟ್ರು ಅವಾಗ ಭಾರತವೇ ತೂಕ ಜಾಸ್ತಿ ಆಯ್ತು ಅಂತ ಅಂದ್ರಲ್ಲ. ಅದಕ್ಕೆ ಅದರಿಂದ ವಿರೋಧ ನ ವಿರೋಧ. ಅದು ಮುಂದಿನ ವಾಕ್ಯವರ್ಧಕ್ಕೆ ಸಂಬಂಧಪಟ್ಟಿದೆ. ಕುಂಡಲಗಿರಿ ಆಚಾರ್ಯರ ವ್ಯಾಖ್ಯಾನ ಉಚ್ಯತೆ ಇತಿ ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾರಂ ಪಾಠ್ಯಂಚ ತದ್ವಯಂ ಇತ್ಯಾದ್ಯಾಗಮೇನ ಇತಿ ಶೇಷಃ. ಉಚ್ಯಮಾನಂ ಅದು ಉಚ್ಯತೆ ಅಂತ ಅಂದ್ರಲ್ಲ. ನಾನು ಭಾರತಂ ಸರ್ವಶಾಸ್ತ್ರೇಷು ಉತ್ತಮಂ ಉಚ್ಯತೆ ಅಂತ ಅಂದ್ರೆ ಎಲ್ಲಿ? ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾರಂ ಪಾಠ್ಯಂಚ ತದ್ವಯಂ ಇತ್ಯಾದ್ಯಾಗಮೇನ ಉಚ್ಯತೆ. ವಿಚಾರ್ಯೇಷು ಇತಿ ತಥಾ ಚ ನಿರ್ಣೇತವ್ಯಶಾಸ್ತ್ರೇಷು ಭಾರತಸ್ಯ ಉತ್ತಮತ್ವೇಪಿ ನಿರ್ಣಾಯಕಶಾಸ್ತ್ರೇಷು ಬ್ರಹ್ಮಸೂತ್ರಾಣಾಂ ಉತ್ತಮತ್ವಕಥನಂ ನ ವಿರುದ್ಧಂ ಇತಿ ಭಾವಃ. ನಿರ್ಣಾಯಕ ಶಾಸ್ತ್ರಗಳಲ್ಲಿ ಭಾರತಕ್ಕೆ ಉತ್ತಮತ್ವ ಇದ್ದರೂ ಕೂಡ ಇದಕ್ಕೆ ಯಾವ ವಿರೋಧವೂ ಇಲ್ಲ. ಉತ್ತರ ಭಟ್ರ ವ್ಯಾಖ್ಯಾನ ವಿಚಾರ್ಯೇಷು ಏತಚ್ಚಾಸ್ತ್ರೇಣ ವಿಚಾರ್ಯೇಷು ಮಧ್ಯೆ ಭಾರತಸ್ಯ ಉತ್ತಮತ್ವಂ ಅಸ್ತು ಉತ್ತಮತ್ವಂ ಅಸ್ಯತು ಉಕ್ತರೀತ್ಯ ಸರ್ವೋತ್ತಮತ್ವಂ ಇತಿ ಭಾವಃ ಇತಿ ಸಂಪ್ರದಾಯವಿದಃ. ಏತಚ್ಚಾಸ್ತ್ರೇಣ ವಿಚಾರ್ಯೇಷು ಮಧ್ಯೆ ಭಾರತಸ್ಯ ಉತ್ತಮತ್ವಂ ವಿಚಾರ ಮಾಡುವಂತಹ ಪೈಕಿ ಭಾರತಕ್ಕೆ ಉತ್ತಮತ್ವ. ಈ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕಾದರೂ ಕೂಡ ಹಿಂದೆ ಹೇಳಿದಂತೆ 33ನೇ ವಾಕ್ಯವರ್ಗದಲ್ಲಿ ಹೇಳಿದಂತೆ ಸರ್ವೋತ್ತಮತ್ವ ಇದು ಸಂಪ್ರದಾಯವಿದ. ಸರ್ವೋತ್ತಮತ್ವ ಎಂಬುದಾಗಿ ಸಂಪ್ರದಾಯವಿದರು ಹೇಳುತ್ತಾರೆ. ಕಾಶಿ ಆಚಾರ್ಯರ ವ್ಯಾಖ್ಯಾನ ಉತ್ತಮ ಆಕ್ಷೇಪತೆ ನನ್ವಿಧಿ. ಹಿಂದೆ ಹೇಳಿದ್ದನ್ನ ಆಕ್ಷೇಪ ಮಾಡ್ತಾರೆ. ಏನು ಬ್ರಹ್ಮಮೀಮಾಂಸಾ ಶಾಸ್ತ್ರ ಅಂತ ಹೇಳಿದಾರೆ ಅದನ್ನ ಆಕ್ಷೇಪ ಮಾಡ್ತಾರೆ. ನನ್ವಿ ಇತ್ಯಾದಿ ವಾಕ್ಯ ಭಾರತಂ ಇತ್ಯಾದಿನ ಭಾರತಂ ಸರ್ವಶಾಸ್ತ್ರೇಷು ಭಾರತೇಯ ಇತಿಕಾವರ ಇತ್ಯಾದಿ ವಚನಂ ಸೂಚಯತಿ ಸೂಚನೆ ಮಾಡುತ್ತೆ. ಯದ್ಯಪಿ ಏತಚ್ಛಾಸ್ತ್ರ ವ್ಯುತ್ಪಾದಿತ ನ್ಯಾಯೋಪಕೃತಸ್ಯ ಭಾರತಸ್ಯ ಪರವಿದ್ಯಾತ್ವಂ ವಿಶದೇವ
ಯದ್ಯಪಿ ಏತಚ್ಚಾಸ್ತ್ರ ವ್ಯುತ್ಪಾದಿತ ನ್ಯಾಯೋಪಕೃತಸ್ಯ ಭಾರತಸ್ಯ ಪರವಿದ್ಯಾತ್ವಂ ಇಷ್ಯದೇವ. ಬ್ರಹ್ಮಮೀಮಾಂಸಾ ಶಾಸ್ತ್ರ ವ್ಯುತ್ಪಾದಿತ ನ್ಯಾಯೋಪಕೃತವಾದಂತಹ ಭಾರತಕ್ಕೆ ಪರವಿದ್ಯಾತ್ವ ಎಂಬುದು ಹೇಳಿ ಅಂಗೀಕಾರ ಮಾಡೇ ಆಗುತ್ತೆ. ತಥಾಪಿ ತದ್ವೇದಾದಿ ಸಾಧಾರಣ ಅದು ವೇದದಲ್ಲೂ ಇದೆ. ಆ ಪರತ್ತು ವೇದಾದಿ ಸಾಧಾರಣವಾಗಿದೆ. ಭಾರತಂತೂ ವೇದಾದಪ್ಯುತ್ತಮಂ ವೇದಾದಿ ಪರಂ ಚಕ್ರೆ ವೇದಾದಪ್ಯುತ್ತಮಂತೂ ಯತ್ ಇತ್ಯಾದೇಃ ಅತಃ ಭಾರತಸ್ಯ ಸ್ವರೂಪೇಣೈವ ಸರ್ವಶಾಸ್ತ್ರೋತ್ತಮತ್ವಾತ್ ತದ್ವಿರೋಧಃ ಇತಿ ಭಾವಃ. ಬೇರೆ ಬೇರೆ ಪ್ರಮಾಣಗಳು ಏನು ಭಾರತಂತೂ ವೇದಾದಪ್ಯುತ್ತಮಂ ಅನ್ನುವಂಥದ್ದು ಒಂದು ವಚನ, ವೇದಾದಪಿ ಪರಂ ಚಕ್ರೆ ಅನ್ನುವಂಥದ್ದು ಮತ್ತೊಂದು, ವೇದಾದಪ್ಯುತ್ತಮಂತು ಯತ್ ಎಂಬುದಾಗಿ ಇತ್ಯಾದಿತಃ ಭಾರತಸ್ಯ ಸ್ವರೂಪೇಣೈವ ಸರ್ವಶಾಸ್ತ್ರೋತ್ತಮತ್ವ ತದ್ವಿರೋಧ. ಸರ್ವಶಾಸ್ತ್ರೋತ್ತಮತ್ವ ಹೇಳುತ್ತೀವಿ ವಚನಗಳೆಲ್ಲ, ಅದಕ್ಕೆ ವಿರೋಧ ಬರುತ್ತಲ್ಲ. ಸಮಾಧತ್ತೆ ಸತ್ಯಮಿತಿ ಸಮಾಧಾನ ಕೊಡ್ತಾರೆ. ಸತ್ಯಂ ವಿಚಾರ್ಯೇಷು ವೇದಾದಿಷು ಅಂತರ್ಥ. ತಥಾ ಚ ಭಾರತಂ ಸರ್ವಶಾಸ್ತ್ರೇಷು ಇತಿ ವಾಕ್ಯೆ ಶಾಸ್ತ್ರಶಬ್ದಃ ವಿಚಾರ್ಯ ವೇದ ಮಾತ್ರ ಪರಃ ಇತಿ ಭಾವಃ. ಭಾರತಂ ಸರ್ವಶಾಸ್ತ್ರೇಷು ಅಂತಂದ್ರಲ್ಲ, ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು ಸೇರಿಸಿಕೊಂಡ ಅಂತಲ್ಲ. ವೇದಾದಿ ಮಾತ್ರ ಪರಃ. ಅಲ್ಲಿರುವಂತಹ ಶಾಸ್ತ್ರ ಶಬ್ದ ಇದೆ ಸರ್ವಶಾಸ್ತ್ರೇಷು, ಅಲ್ಲಿರುವಂತಹ ಶಾಸ್ತ್ರ ಶಬ್ದಕ್ಕೆ ವೇದಾದಿ ಶಾಸ್ತ್ರೇಷು ಅಷ್ಟೇ ಹೊರತು ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು ಸೇರಿಸಿಕೊಂಡು ಪದಪೇಕ್ಷೆಯ ಉತ್ತಮ ಅಂತ ಅಲ್ಲ. ಅಲ್ಲೇ ಶಾಸ್ತ್ರ ಶಬ್ದಕ್ಕೆ ಅರ್ಥ ಸಂಕೋಚ. ಭಾರತೆ ಯುಕ್ತಿಮೂಲತ್ವ ನಾಸ್ತಿ ಇದು ಯುಕ್ತಂ. ಭಾರತದಲ್ಲಿ ಯುಕ್ತಿಮೂಲಕತ್ವ ಇಲ್ಲ ಅಂತಂಬೋದು ಸರಿಯಾದದ್ದು. ಯುಕ್ತಿ ಸಂವಾದಿತ್ವ ರೂಪಸ್ಯ ತಸ್ಯ ಸತ್ವ. ಯುಕ್ತಿ ಮೂಲತ್ವ ಅನ್ನುವಂಥದ್ದು ಎದ್ರೂಪವಾಗಿದೆ ಅಂತಂದ್ರೆ ಯುಕ್ತಿ ಸಂವಾದಿತ್ವ ರೂಪವಾದಂತಹ ಯುಕ್ತಿ ಮೂಲತ್ವ ಎಂಬುದು ಭಾರತಕ್ಕಿದೆ. ಅನ್ಯಥಾ ಪದಾರ್ಥ ನಿರ್ಣಾಯಕ್ಕೆ ಬ್ರಹ್ಮಸೂತ್ರೇಪಿ ತನ್ನ ಸ್ಯಾದಿತಿ ಚೇನ್ನ. ಇಲ್ಲಪ್ಪ ಅದು ಯುಕ್ತಿ ಸಂವಾದಿತ್ವ ರೂಪ ಯುಕ್ತಿ ಮೂಲತ್ವ ಇಲ್ಲ ಅಂತ ಅನ್ನೋದಾದ್ರೆ ತದರ್ಥ ನಿರ್ಣಾಯಕ್ಕೆ ಬ್ರಹ್ಮಸೂತ್ರೇಪಿ ಭಾರತಾರ್ಥ ನಿರ್ಣಾಯಕವಾಗಿರ್ತಕ್ಕಂಥ ಬ್ರಹ್ಮಸೂತ್ರಗಳಲ್ಲಿಯೂ ಕೂಡ ತನ್ನ ಹೇಳ್ತೀವಿ ಅಂತ ಸರಿಯಾದಂತ. ಏತಚ್ಚಾಸ್ತ್ರ ಅನುಪಕೃತ ಭಾರತಾದಿತಃ ಪ್ರಮೇಯ ಪ್ರಯೋಜನಾಧಿಕ್ಯೇನೈವ ಆಧಿಕ್ಯಸ್ಯ ಸಿದ್ಧತ್ವ. ಏತಚ್ಚಾಸ್ತ್ರ ಅನುಪಕೃತ ಭಾರತಾದಿತಃ ಬ್ರಹ್ಮಮೀಮಾಂಸಾ ಶಾಸ್ತ್ರ ಅನುಪಕೃತವಾದಂತಹ ಭಾರತಾದಿಗಳಿಂದ ಪ್ರಮೇಯ ಪ್ರಯೋಜನಾಧಿಕ್ಯೇನೈವ ಪ್ರಯೋಜನಾಧಿಕ್ಯದಿಂದಲೇನೆ ಆಧಿಕ್ಯ ಎಂಬುದು ಸಿದ್ಧವಾಗಿದೆ. ತದುಪಕೃತಾತ್ತು ಪೃಥಕ್ ಪ್ರಾಮಾಣ್ಯಾಭಾವೇನ ಆಧಿಕ್ಯಾಭಾವಸ್ಯ ಇಷ್ಟತ್ವ. ಅದೇ ಅತಏವ ಜೈಮಿನ್ಯಾದಿವಾಕ್ಯೇ ಏವ ತ್ರೇಧಾ ಪ್ರಾಮಾಣ್ಯಂ ಆಶಂಕ್ಯ ತನ್ಮಾತ್ರ ವ್ಯಾವೃತ್ತಿರೇವ ಕೃತ ನತು ಭಾರತಾದು ತಚ್ಚಂಕ ತದ್ವ್ಯಾವೃತ್ತಿರ್ವ ತದಿತಿ ಕರ್ತವ್ಯತಾರೂಪಸ್ಯ ಏತಚ್ಚಾಸ್ತ್ರಸ್ಯ ತದರ್ಥ ನಿರ್ಣಾಯಕ ನ್ಯಾಯೋತ್ಪಾದಕತ್ವೇನ ತತಃ ಕ್ಷಿಪ್ರ ತತ್ವನಿರ್ಣಯಾದಿ ಹೇತುತ್ವೇನ ಚ ತದಾಧಿಕ್ಯಂತೂ ಅನುಮತನೇವ. ಇದು ಈ ವಾಕ್ಯವನ್ನು ಇಲ್ಲಿ ಜೈಮಿನ್ಯಾದಿ ವಾಕ್ಯೇಶು ತ್ರೇಧಾಪ್ಯಸ್ತಿ ಅಂತಂದ್ರಲ್ಲ, ಅಲ್ಲಿ ಜೈಮಿನ್ಯಾದಿ ವಾಕ್ಯ ತ್ರೇಧಾ ಪ್ರಾಮಾಣ್ಯಂ ಆಶಂಕ್ಯ. ಜೈಮಿನ್ಯಾದಿ ವಾಕ್ಯ ಅಂತಂದ್ರೆ ಆದಿಪದದಿಂದ ಇದನ್ನು ತಗೊಂಡೋಗಿಲ್ಲ, ಅಲ್ಲಿ ದೈವಿ ಮೀಮಾಂಸಾ ಇತ್ಯಾದಿಗಳನ್ನು ಹೇಳಿದ್ರಲ್ಲ. ಅದರಂತೆ ಮಹಾಭಾರತವನ್ನು ಸೇರಿಸ್ಕೊಳ್ಬೋದಲ್ಲ ಅಂತಂದ್ರೆ ಜೈಮಿನ್ಯಾದಿ ವಾಕ್ಯ ತ್ರೇಧಾ ಪ್ರಾಮಾಣ್ಯಂ ಆಶಂಕ್ಯ ತಾವನ್ಮಾತ್ರ ವ್ಯಾವೃತ್ತಿರೇವ ಕೃತ. ಅಲ್ಲಿ ಅಷ್ಟು ಮಾತ್ರ ವ್ಯಾವೃತ್ತಿ ಮಾಡಿದ್ದಾರೆ. ಮತ್ತು ಭಾರತ ಅದು ತಚ್ಚಂಕ ತದ್ವ್ಯಾವೃತ್ತಿರುವ ಭಾರತಾದಿಗಳಲ್ಲಿ ಕೂಡ ತ್ರೇಧಾ ಪ್ರಾಮಾಣ್ಯ ಇದೆ ಅಂತ ಆಶಂಕ ಮಾಡಿ ಅದನ್ನು ವ್ಯಾವೃತ್ತಿಯನ್ನಾಗಲೂ ಮಾಡಲಿಲ್ಲ. ತದಿತ್ಯ ಕರ್ತವ್ಯದಾರೂಪಸ್ಯ ಏತಚ್ಚಾಸ್ತ್ರಸ್ಯ ತದರ್ಥ ನಿರ್ಣಾಯಕ ನ್ಯಾಯೋತ್ಪಾದಕತ್ವೇನ ಅದಿತಿ ಕರ್ತವ್ಯತಾರೂಪಸ್ಯ ಏತಚ್ಚಾಸ್ತ್ರಸ್ಯ. ಮಹಾಭಾರತ ಇತಿ ಕರ್ತವ್ಯತಾರೂಪವಾದಂತಹ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ತದರ್ಥ ನಿರ್ಣಾಯಕ ನ್ಯಾಯೋತ್ಪಾದಕತ್ವೇನ ತತಃ ಕ್ಷಿಪ್ರ ತತ್ವನಿರ್ಣಯಾದಿ ಹೇತುಕತ್ವೇನ ಚ ತದಾಧಿಕ್ಯಂ
ಅದು ಅನುಮತಮೇವ. ಇದೆ ಮುಂದೆ ಅದಾದಿತ್ಯ ಎಂಬುದು ಇದೆ ಎಲ್ಲಿ ಭಾರತಕ್ಕೆ ಭಾರತಕ್ಕೆ ಹ? ಸೂತ್ರ ತದಿತಿ ಕರ್ತವ್ಯದ ಆರೋಪಸಿ ಶಾಸ್ತ್ರಸ್ಯ ಆದಿತ್ಯಂ ತು ಅನುಮತಮೇವ. ಭಾರತಾದಿತ್ಯಂ ತು ಅನುಮತಮೇವ. ಮತಮೇವ. ಇಲ್ಲಿಗೆ ಈ ವಾಕ್ಯವೃತ್ತಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯಾಖ್ಯಾನ. ಇಲ್ಲಿ ಒಂದು ವಾಕ್ಯಾರ್ಥ ವಿಷಯ ಅದಲ್ಲ ಸ್ವಾಮಿ, ಅದರ ಅಭಿಪ್ರಾಯ ಹೇಳಿ ಅಂದ್ರೆ ವಿಚಾರೇಶು ಶಾಸ್ತ್ರ ಮುಂದೆ ಇನ್ನು ಬರುತ್ತೆ ಯಾಕೋದಾಗ್ತದೆ ಬರುತ್ತೆ ಎಲ್ಲ ಅವರೇ ನಿಗಮನ ಮಾಡ್ತಾರೆ. ಮುಂದೆ ತಗೋತಾರೆ, ಅವರೇ ತಗೋತಾರೆ ಈಗ. ಮಧ್ಯದಲ್ಲಿ ಅನುತ್ತಮ ಶಬ್ದ ಬಳಸಿದ್ದಾರೆ. ಆ ಕಾರಣ ಅನುತ್ತಮ ಶಬ್ದನೇ ಎರಡು ಬರಬೇಕು. ನಿರ್ಣಯಿಗೂ ಅನುತ್ತಮಂ ಶಾಸ್ತ್ರ ಬ್ರಹ್ಮವಿಮೋಚನ ಶಾಸ್ತ್ರ, ನಿರ್ಣಾಯಕೇಗೂ ಶಾಸ್ತ್ರಂ ಅನುತ್ತಮಂ ಶಾಸ್ತ್ರ. ಉಲ್ಟಾ ಹೇಳಿದ್ರೆ ವಿಚಾರೇಶು ಶಾಸ್ತ್ರ ನಿರ್ಣಯ ಯಾವುದು? ನಿರ್ಣಾಯಕ ಯಾವುದು? ನಿರ್ಣಯವಾದದ್ದು ಭಾರತ. ನಿರ್ಣಾಯಕ ಬ್ರಹ್ಮಸೂತ್ರ. ಅನುತ್ತಮ ಅಂತ ಶಬ್ದ ಅದರಲ್ಲಿ ಬರ್ತದೆ. ಉತ್ತಮ ಅಂತ ಹೇಳಿದ್ರೆ ಆಗೋದಿಲ್ಲ. ಉತ್ತಮ ಅಂತ ಹೇಳಿದ್ರೆ ಆಗೋದಿಲ್ಲ. ಈಗ ಅನುತ್ತಮ ಶಬ್ದದ ವ್ಯುತ್ಪತ್ತಿ ಏನು ಹೇಳಿದ್ರೆ ಹೇಳು. ಉತ್ತಮ ನಾಸ್ತಿ ಉತ್ತಮ